ನಮಸ್ಕಾರ ಸ್ನೇಹಿತರೆ, ಡೇ 3 ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ಗೆ ಎಲ್ಲರಿಗೂ ವೆಲ್ಕಮ್. ಬನ್ನಿ ಹಾಗಿದ್ರೆ ಇವತ್ತಿನ ದಿನ ನಾನು ನೋಡ್ಕೊಂಬರೋಣ. ಇವಾಗ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಆಗಿ ಇವಾಗ ಅಪ್ಪ ನೋಡಿ ಇಲ್ಲಿ ಗ್ರಾಫ್ಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಿಪ್ಪಲಿಗಳನ್ನು ಪ್ಲಾಸ್ಟಿಕ್ಗಳಲ್ಲಿ ಹಾಕಿಟ್ಟಿದ್ದೀವಿ. ಸೊ ಹಾಗೆಯೇ ನಾನು ಈ ಕಡೆ ಇರಿಗೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಬಂದೆ. ಹಾಗೆಯೇ ಫಿಲ್ಟರ್ನ ಕ್ಲೀನ್ ಮಾಡಬೇಕಿತ್ತು. ಅಷ್ಟರಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದಕ್ಕೋಸ್ಕರ ಬೈಕ್ ತಗೊಂಡು ಹೊರಟೆ. ಪೇಟಿಎಂ ಫಾಸ್ಟಾಗಿ ಇನ್ಆಕ್ಟಿವ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ HDFC ಬ್ಯಾಂಕಿಂದ ಹೊಸದಾಗಿ ಫಾಸ್ಟ್ಯಾಗನ್ನು ಪರ್ಚೇಸ್ ಮಾಡಿ ಆಕ್ಟಿವೇಟ್ ಮಾಡಿದೆ. ಅದನ್ನು ಇನ್ನು ಕಾರ್ಗೆ ಇನ್ಸ್ಟಾಲ್ ಮಾಡಬೇಕು. ಡ್ಯಾಶ್ ಆನ್ ಮರಿಯನ್ನು ತೊಗೊಂಬಂದು 3 ದಿನ ಆಗೋಯ್ತು. ಆಲ್ರೆಡಿ 2 ದಿನ ಫುಡ್ ಏನು ತಿಂದೆ ಸ್ಟ್ರೈಕ್ ಮಾಡ್ತಾ ಇದ್ದ, ಬೋರ್ ಆಗ್ತಾ ಇತ್ತು ಅನ್ಸುತ್ತೆ. ಬಟ್ ಇವಾಗ ಸ್ವಲ್ಪ ಆಕ್ಟಿವ್ ಆಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅದೇ ನನಗೆ ಸಮಾಧಾನ. ಸ್ವಲ್ಪ ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಬಿಸಿದೆ. ಇವಾಗ 38 ಡಿಗ್ರಿ ಹತ್ರ ಇದೆ. ನಮ್ಮೂರಲ್ಲಂತೂ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಾಗೆಯೇ ನೋಡಿ ಇಲ್ಲಿ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು, ಈ ಕಡೆ ಬಂದಿದ್ದೆ. ಪಪಾಯ ಹಣ್ಣಾಗಿದೆ ನೋಡಿ, ಹಕ್ಕಿಗಳು ತಿನ್ಕೊತಾ ಇದೆ. ಇವತ್ತು ಇರಿಗೇಷನ್ ಜೊತೆ ಫರ್ಟಿಲೈಸೇಷನ್ ಕೂಡ ಮಾಡಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಹೆಚ್ಚಿನ ಡೀಟೇಲ್ಸನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಹಾಗೆಯೇ ತೊಂಡೆಕಾಯಿ ಕೂಡ ಸ್ವಲ್ಪ ಕೊಯ್ಯೋದಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ. ರೀಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪೇಜನ್ನು ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.